Raj Electronics and Home Appliances. Loan facility available. BT न्यूज 24/7 में आपका स्वागत है। हुलसूर तालुका के बेलूर ग्राम में होली के दिन होली के मौके पर होली खेलकर एक लड़का बेलूर में बनाए गए नए तालाब में नहाने के लिए गया था और पानी में डूबकर लापता हो गया था। बताया जा रहा है कि यह लड़का बेलूर ग्राम का रहने वाला है और उसका नाम आकाश कटप्पा है, जिसकी उम्र 22 साल बताई जा रही है। इस लड़के को पानी में ढूंढने के लिए महाराष्ट्र के नांदेड़ की 5 लोगों की एक स्पेशल टीम आकर बच्चे को 24 घंटे के बाद बाहर निकाला गया। घटनास्थल पर मौजूद बस व कल्याण एसी मुकुल जैन, हुलसूर तहसीलदार शिवानंद मेत्रे, सीपीआई अली साहब, फायर ब्रिगेड टीम, गोटाखोर और गांव के सारे लोग मौजूद थे। ऐसे ही बड़े खबरों से जुड़े रहने के लिए हमारे चैनल को लाइक करें, शेयर करें और सब्सक्राइब करें। ಒಬ್ಬ ಯುವಕ ಸುಮಾರು 23 ವಯಸ್ಸು ನಾಪತ್ತೆಯಾಗೋದ್ರಿಂದ ನಮ್ಮ ಸರ್ಕಾರ ವತಿಯಿಂದ ಏನು ಅಗ್ನಿಶಾಮಕ ದಳ ಬಸವ ಕಲ್ಯಾಣ ಮತ್ತು ಬೀದರ್ದಿಂದ ವಿಶೇಷ ತಂಡಗಳ ರಚನೆ ಮಾಡಿ ನಾವು ನಿನ್ನೆಯಿಂದ ಮೃತ ಯುವಕನ ಶರೀರವನ್ನು ತೆಗೆಯಲು ಶತಪ್ರಯತ್ನ ಪಡಲಾಯಿತು. ಆದರೆ ನಿನ್ನೆ ಸಾಯಂಕಾಲ ಅದರಿಂದ ಮಂದು ಬೆಳಕಿನ ಕಾರಣ ನಾವು ನಿನ್ನೆ ಸಾಯಂಕಾಲ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ಮತ್ತೆ ಇವತ್ತು ಬೆಳಗ್ಗೆ 7 ಗಂಟೆಯಿಂದಲೇ ಮತ್ತೆ ನಮ್ಮ ಅಗ್ನಿಶಾಮಕ ತಂಡದವರು ಶವವನ್ನು ಹುಡುಕಲಾಗಿದ್ದರು. ಆದರೆ ಯಾವುದೇ ರೀತಿ ನಮಗೆ ಫಲ ಸಿಗಲಿಲ್ಲ. ಆದ್ದರಿಂದ ನಾವು ಪಕ್ಕದ ಮಹಾರಾಷ್ಟ್ರದ ನಾಂದೇಡದಿಂದ ಈಜು ತಜ್ಞರು ಅಂತೇಳಿ ಕರಿತಿದ್ರು ಅಂಥ ಒಂದು ಸುಮಾರು 5 ಜನರ ತಂಡ ಮತ್ತಿಲ್ಲಿ ಮುಸ್ತಾಫರ್ ಹತ್ರ ಇನ್ನು ಮೀನುಗಾರರ ಅವ್ರದ್ದೊಂದು ಸುಮಾರು 4 ಜನ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಉಮ್ಮರ್ಗ ಹತ್ತಿರದಿಂದ ನೀರಿನಲ್ಲಿ ಏನು ಕ್ಯಾಮ್ರಾ ಬಿಟ್ಟು ಶವವನ್ನು ಗುರುತಿಸೋಕೆ ಅದು ಸಹ ತಂಡಗಳನ್ನು ರಚನೆ ಮಾಡಿ ಇವತ್ತು ಸರಿಸುಮಾರು 4 ಗಂಟೆ ಸುಮಾರಿಗೆ ಇವತ್ತು ನಮಗೆ ಆ ಮೃತ ಯುವಕನ ಶವ ಪತ್ತೆಯಾಗಿದ್ದು ಈಗಾಗಲೇ ನಾವು ಪೋಸ್ಟ್ ಮಾಸ್ಟರ್ಗೆ ನಮ್ಮ PSI ಶಿವಪ್ಪ ಮೋಟಿ ಮತ್ತು ನಮ್ಮ ಅಲಿ ಸಾವ್ರವರು 2 ದಿನಗಳಿಂದ ಇಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿ ಮತ್ತು ಯಾವುದೇ ರೀತಿಯಿಂದ ಸಾರ್ವಜನಿಕ ಹಿತಘಟನೆ ಆಗದಂತೆ ನೋಡಿಕೊಂಡು ಇವತ್ತು ನಾವು ಅವರಿಗೆ ಪೋಸ್ಟ್ ಮಾಸ್ಟರ್ ನಂತರ ಅವರ ಯುವಕರ ಶವವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುವುದು. ಯಶಸ್ವಿ ಕಾರ್ಯಾಚರಣೆ ಎಷ್ಟು ಗಂಟೆ ಆಗ್ತಿತ್ತು? ಇದು ನಿನ್ನೆ ಸುಮಾರು 12 ಗಂಟೆಗೆ ಅಂತೇಳಿ ನಮಗೆ ಮೆಸೇಜ್ ಬಂತು. 12 ಗಂಟೆಗೆ ಆಗಿದೆ ಅಂತೇಳಿ. 12 ಗಂಟೆ ಅಂತಂದರೆ ಇಲ್ಲಿವರೆಗೆ ಸುಮಾರು 28 ತಾಸೊಳಗೆ 28 ತಾಸು ಒಳಗೆ ಸತತ ಪ್ರಯತ್ನ ಒಳಗೆ ನಾವು ಶವವನ್ನು ಹೊರತೆಗೆಯಲು ಯಶಸ್ವಿಯಾಗಿದೆ. ಒಟ್ಟು ಎಷ್ಟು ಟೀಮ್ಗಳನ್ನು ಕರೆಸಿದ್ದೀರಿ ಸರ್ ಕಾರ್ಯಾಚರಣೆ? ಟೀಮ್ ಅಂತಂದ್ರೆ ಈಗ ನಮ್ಮದು ಬಸವ ಕಲ್ಯಾಣದ ಅಗ್ನಿಶಾಮಕದ ಒಂದು ಟೀಮು ಮತ್ತು ಬೀದರ್ದ ವಿಶೇಷ ತಂಡ, ಅಲ್ಲಿಂದ ಸಹ ಡಿಸ್ಟಿಕ್ ಆಫೀಸರ್ ಪಟೇಲ್ ಅಂತಿದ್ದಾರೆ, ಅವ್ರನ್ನೂ ಸಹ ಬಂದಿದ್ದಾರೆ. ಮತ್ತು ಇವತ್ತು ನಮ್ಮ ಇಲ್ಲಿ ಬಸವ ಕಲ್ಯಾಣ ಮತ್ತು ಹುಲ್ಸೂರು ಪೊಲೀಸ್ ಸ್ಟೇಷನ್ದವ್ರು ಇದ್ದರು. ಮತ್ತು ಏನು ಈಜುಗಾರರು ಅಂತೇಳಿ ಕರಿತೀವಿ ನಾವು ಮಹಾರಾಷ್ಟ್ರ ಮತ್ತು ಇಲ್ಲಿ ನಮ್ಮ ಪಕ್ಕದ ಮುಸ್ತಾಫರ್ ಡ್ಯಾಮ್ ಮೀನುಗಾರ ಅವ್ರದ್ದು ಮತ್ತು ಅವರು ವಿಶೇಷ ಕ್ಯಾಮ್ರಾ ಮುಖಾಂತರ ಏನು ಇದು ಮಾಡಿದ್ರು ಅಂಥವ್ರಿಗೆಲ್ಲ ನಾವು 3 ತಂಡಗಳನ್ನು ಕರೆಸಿ ಯಶಸ್ವಿ ಇವತ್ತು ಕಾರ್ಯಾಚರಣೆ ಮಾಡಿದೆ ಅಂತ ಹೇಳಬಯಸ್ತೀವಿ. ಸರ್, ಇದು ಆಗ್ಲಿಕ್ಕೆ ಯಾರು ಸಂರಕ್ಷಕರು ಇಲ್ಲದ ಕಾರಣಕ್ಕಾಯ್ತಾ ಅಥವಾ ಇದು ಹೊಸದಾಗಿ ಬೇಲೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿದಂಥ ಕೆರೆಯಾಗಿದ್ದು ಮೇಜರ್ ಇರಿಗೇಷನ್ ಒಳಪಡ್ತಿದ್ದು. ಇದು ಇನ್ನೂ ಕೆಲಸ ಪ್ರಗತಿಯಲ್ಲಿ ಇರೋದಂತ ಅಂದರೆ ಫೈನಲ್ ಎಲ್ಲ ಆಗಿದೆ. ಇನ್ನೂ ಏನು ಬಾರ್ಡರ್ ಫಿಕ್ಸೇಷನ್ಗೆ ಆಗಲಿ ಅವರು ಸರ್ಕಾರಕ್ಕೆ ಅಂತಿಮ ಪ್ರಸ್ತಾವನೆ ಸಲ್ಲಿಸಿದಾರಂತೆ. ಅದು ಸರ್ಕಾರದಿಂದ ಮಂಜೂರಾದ ತಕ್ಷಣ ಇದು ಬೇಲಿ ಮತ್ತು ತಂತಿ ಮತ್ತು ಗೇಟ್ ಅಳವಡಿಸೋ ಕಾರ್ಯ ಆದ ತಕ್ಷಣ ಮತ್ತು ಇಲ್ಲಿ ನಾವು ಈಗಾಗಲೇ AWA ಅವರಿಗೆ ಮಾತಾಡಿದ್ದೀನಿ, ಸಂತೋಷ್ ಮಾತಾಂತ್ರಿ ಅವರಿಗೆ. ಇಲ್ಲಿ ರಾತ್ರಿ ಕಾವಲುಗಾರರು ಸಹ ಅಥವಾ ದಿನದಾಗ ಮತ್ತು ರಾತ್ರಿ ಕಾವಲುಗಾರ ನಾವು ನೇಮಿಸಬೇಕಂತ ಹೇಳಿದ್ವಿ. ಅದು ಆಯಿತು, ನಾವು ಮುಂದೆ ಮೇಲಾಧಿಕಾರಿ ಸಲ್ಲಿಸಿ ಮಾಡ್ತೀವಿ ಅಂತ ಹೇಳಿದ್ವಿ.